ಭಾರತದ ಇತರ ನಗರಗಳಿಗೆ ಹೋಲಿಸಿದ್ರೆ ಬೆಂಗಳೂರಿನಲ್ಲಿ ವೇತನ ಹೆಚ್ಚು, ಜೊತೆಗೆ ಖರ್ಚು ಕೂಡ ಹೆಚ್ಚು. ಅತಿ ಹೆಚ್ಚಿನ ಮಂದಿ ಕೆಲಸ ಮಾಡಲು ಬೆಂಗಳೂರನ್ನ ಆಯ್ಕೆ ಮಾಡ್ತಾರೆ. ಇತ್ತ ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ, ಟ್ರಾಫಿಕ್ ಕೂಡ ಹೆಚ್ಚು. ಕರ್ನಾಟಕ ಸರ್ಕಾರ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಸೇರಿದ ಹಾಗೆ ಹಲವು ಸರ್ಕಾರಿ ಸಂಸ್ಥೆಗಳು ಬೆಂಗಳೂರಿನಲ್ಲಿ ಪ್ರತಿದಿನ ಕೋಟಿ ಹಣ ಖರ್ಚು ಮಾಡ್ತಾ ಇದೆ. ಈ ಪೈಕಿ ಮೂಲಭೂತ ಸೌಕರ್ಯಗಳಿಗೆ ಖರ್ಚಾಗುವ ಹಣ ತೀರಾ ಕಡಿಮೆ. ಇನ್ನೆಲ್ಲವೂ ನೀರಿನಂತೆ ಹಲವು ಕಾರಣಗಳಿಂದ ಖರ್ಚಾಗತ್ತೆ. ಹೀಗೆ ಪ್ರತಿದಿನ ಖರ್ಚಾಗುವ ಹಣ ಬರೋಬ್ಬರಿ 100 ಕೋಟಿ ರೂಪಾಯಿ ಎಂದು ವರದಿಯಾಗಿದೆ. ಬೆಂಗಳೂರಿನಲ್ಲಿ ಒಂದು ದಿನ ಸಾಗೋದಕ್ಕೆ 100 ಕೋಟಿ ರೂಪಾಯಿ ಬೇಕು. ಸರ್ಕಾರ ಹಾಗೂ ಸರ್ಕಾರದ ಹಲವು ಸಂಸ್ಥೆಗಳು ಬೆಂಗಳೂರಿನಲ್ಲಿ ಪ್ರತಿದಿನ 100 ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ. ವಿಶೇಷ ಅಂದ್ರೆ 2021-22ರ ಲೆಕ್ಕ ಇದು. ಈಗಿನ ಲೆಕ್ಕ ನೋಡಿದ್ರೆ 200 ಕೋಟಿ ತಲುಪಿರುತ್ತೆ. ಸರ್ಕಾರ ಹಾಗೂ ಸರ್ಕಾರದ 13 ಸಂಸ್ಥೆಗಳ 70 ಆರ್ಥಿಕ ದಾಖಲೆಗಳಲ್ಲಿ ಈ ಖರ್ಚು ವೆಚ್ಚ ಬಯಲಾಗಿದೆ. 2021-22ರ ಆಯವ್ಯಯದ ದಾಖಲೆಗಳಲ್ಲಿ ಈ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಬೆಂಗಳೂರು ಪಾಲಿಕೆ, ಬೆಸ್ಕಾಂ, ಜಲಮಂಡಳಿ, ಸಿಟಿ ಪೊಲೀಸ್, ಮೆಟ್ರೋ ಸೇರಿದ ಹಾಗೆ ಹಲವು ಸರ್ಕಾರಿ ಸಂಸ್ಥೆಗಳು ವ್ಯಯಿಸುವ ವಾರ್ಷಿಕ ವೆಚ್ಚ ಬರೋಬ್ಬರಿ 38,455 ಕೋಟಿ ರೂಪಾಯಿ. ವಿಶೇಷ ಅಂದ್ರೆ ಇದರಲ್ಲಿ 20% ಮಾತ್ರ ಗ್ರೇಟರ್ ಬೆಂಗಳೂರು ಪಾಲಿಕೆ ಖರ್ಚು ಮಾಡ್ತಾ ಇದೆ. ಇನ್ನುಳಿದ 80% ಖರ್ಚು ವೆಚ್ಚಗಳು ಇತರ ಸರ್ಕಾರಿ ಸಂಸ್ಥೆಗಳು ಮಾಡ್ತಾ ಇದೆ. ಬೆಂಗಳೂರಿನ ಒಟ್ಟು ವೆಚ್ಚದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪಾಲು ಕೇವಲ 20% ಮಾತ್ರ. ಉಳಿದ 80% ಹಣದ ಮೇಲೆ ಬೆಸ್ಕಾಂ, ಬಿಎಂಆರ್ಸಿಎಲ್, ಬಿಡಬ್ಲ್ಯೂಎಸ್ಎಸ್ಬಿ, ಬಿಎಂಟಿಸಿ ನಿಯಂತ್ರಣ ಹೊಂದಿವೆ. ಬೆಂಗಳೂರಿನಲ್ಲಿ ಪ್ರತಿದಿನ 100 ಕೋಟಿ ರೂಪಾಯಿ ಖರ್ಚು ಮಾಡಲಾಗುತ್ತೆ. ಆದರೆ ಗುಂಡಿ ಬಿದ್ದ ರಸ್ತೆಯಲ್ಲಿ ಬಿದ್ದಿರುವ ಕಸದ ರಾಶಿ, ನೀರಿನ ಸಮಸ್ಯೆ, ಕಾಮಗಾರಿ ಸಮಸ್ಯೆ, ಮಾಲಿನ್ಯ ಸಮಸ್ಯೆ ಸೇರಿದ ಹಾಗೆ ಸಾವಿರ ಸಮಸ್ಯೆಗಳು ಪ್ರತಿನಿತ್ಯ ಬೆಂಗಳೂರಿಗರನ್ನ ಕಾಡ್ತಾನೆ ಇದೆ. ಹೀಗಾಗಿ ಜನಸಾಮಾನ್ಯರು 100 ಕೋಟಿ ರೂಪಾಯಿ ಖರ್ಚಿನಲ್ಲಿ ಪ್ರಮುಖರ ಜೇಬು ತುಂಬುವ ಹಣವೆಷ್ಟು ಅಂತ ಪ್ರಶ್ನಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಆದಾಯ ಹಾಗೂ ಖರ್ಚು ಒಂದೇ ರೀತಿ ಆಗ್ತಾ ಇದೆಯಾ ಅನ್ನೋ ಅನುಮಾನ ವ್ಯಕ್ತವಾಗುತ್ತೆ. ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚು ಹಣ ಖರ್ಚು ಮಾಡ್ತಾ ಇಲ್ಲ. ಇದೇ ಕಾರಣದಿಂದ ಬೆಂಗಳೂರಿಗರ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗ್ತಾ ಇದ್ರೂ ಬೆಂಗಳೂರಿನ ರಸ್ತೆ ಗುಂಡಿಗಳು, ಟ್ರಾಫಿಕ್ ಕಿರಿಕಿರಿ, ನೀರಿನ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ಇದಕ್ಕೆ ಕೆಲವೊಂದು ಪ್ರಮುಖ ಕಾರಣಗಳನ್ನ ನೀಡಲಾಗಿದೆ. ಹೌದು, ಜವಾಬ್ದಾರಿಯ ಕೊರತೆ. ಹಲವು ವಿವಿಧ ಏಜೆನ್ಸಿಗಳ ನಡುವೆ ಹಂಚಿ ಹೋಗಿರೋದು ಹಣ ಎಲ್ಲಿ ಮತ್ತು ಹೇಗೆ ಬಳಕೆಯಾಯಿತು ಅನ್ನೋ ಬಗ್ಗೆ ಸಾರ್ವಜನಿಕರಿಗೆ ಸ್ಪಷ್ಟ ಮಾಹಿತಿಯೇ ಸಿಗ್ತಾ ಇಲ್ಲ. ಚುನಾಯಿತ ಜನಪ್ರತಿನಿಧಿಗಳ ಅನುಪಸ್ಥಿತಿ. 2020ರಿಂದ ಪಾಲಿಕೆಯಲ್ಲಿ ಚುನಾಯಿತ ಪ್ರತಿನಿಧಿಗಳಿಲ್ಲದ ಕಾರಣ ಸಾರ್ವಜನಿಕರ ಮೇಲೆ ನಿಗಾ ಕಡಿಮೆಯಾಗಿದೆ. ಏಕೀಕೃತ ವ್ಯವಸ್ಥೆಯ ಕೊರತೆ. ನಗರಕ್ಕೆ ಸಮಗ್ರವಾದ ಏಕೈಕ ಹಣಕಾಸು ವ್ಯವಸ್ಥೆ ಇಲ್ಲದೆ ಇರುವುದು ಆಡಳಿತಾತ್ಮಕ ಗೊಂದಲಕ್ಕೆ ಕಾರಣವಾಗಿದೆ. ಇನ್ನು ವರದಿಯ ಪ್ರಕಾರ ಪಾರದರ್ಶಕತೆ, ಉತ್ತರದಾಯಿತ್ವ ಇಲ್ಲದಿದ್ರೆ ಎಷ್ಟು ದೊಡ್ಡ ಮೊತ್ತದ ಹಣವನ್ನು ಖರ್ಚು ಮಾಡಿದ್ರು ಅದು ಸಾರ್ವಜನಿಕರಿಗೆ ಗುಣಮಟ್ಟದ ಸೇವೆಯಾಗಿ ಬದಲಾಗುವುದಿಲ್ಲ. ಬೆಂಗಳೂರು ನಗರ ಜಿಲ್ಲೆ ಕರ್ನಾಟಕದಲ್ಲಿ ಅತ್ಯಧಿಕ ತಲಾ ಆದಾಯವನ್ನ ಹೊಂದಿದೆ. ಒಬ್ಬ ವ್ಯಕ್ತಿಯ ಸರಾಸರಿ ವಾರ್ಷಿಕ ಆದಾಯ 6,21,131 ರೂಪಾಯಿ. ರಾಜ್ಯದ ಇತರ ಯಾವುದೇ ಜಿಲ್ಲೆ 4 ಲಕ್ಷ ರೂಪಾಯಿ ತಲಾ ಆದಾಯ ದಾಟಿಲ್ಲ. ಆಸ್ತಿ ತೆರಿಗೆ, ಜಲಮಂಡಳಿ ಆದಾಯ ನಗರದ ಪ್ರಮುಖ ಆರ್ಥಿಕ ಮೂಲಗಳಾಗಿದೆ. ಇತ್ತೀಚಿನ ಅಂದಾಜಿನ ಪ್ರಕಾರ ಪಾಲಿಕೆಗಳು ಸುಮಾರು 5,850 ಕೋಟಿ ರೂಪಾಯಿ ಆದಾಯ ಗಳಿಸ್ತಾ ಇದೆ. ಬೆಂಗಳೂರಿನ ಆದಾಯದ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ಬೆಂಗಳೂರು ನಗರ ಜಿಲ್ಲೆಯ ತಲಾ ಆದಾಯ 6,21,131 ರೂಪಾಯಿ ಆಗಿದ್ದು ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿದೆ. ಬೆಂಗಳೂರಿನ ಪಂಚಪಾಲಿಕೆಗಳು ಆಸ್ತಿ ತೆರಿಗೆಯಿಂದ ಸುಮಾರು 4,500 ಕೋಟಿ ರೂಪಾಯಿ ಆದಾಯ ಗಳಿಸುತ್ತೆ. ಜಲಮಂಡಳಿ ತ್ಯಾಜ್ಯ ನೀರು ಸಂಸ್ಕರಣೆ ಮತ್ತು ನೀರಿನ ಸಂಪರ್ಕಗಳ ಮೂಲಕ ಆದಾಯ ಹೆಚ್ಚಳಕ್ಕೆ ಕ್ರಮ ತೆಗೆದುಕೊಂಡಿದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನ 2024ರಿಂದ 26ನೇ ಸಾಲಿನಲ್ಲಿ 64 ಕೋಟಿಗೂ ಹೆಚ್ಚು ದಾಖಲೆಯ ಆದಾಯ ಗಳಿಸಿದೆ. ಬೆಂಗಳೂರು ಕರ್ನಾಟಕದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದು ರಾಜ್ಯದ ಆದಾಯಕ್ಕೆ ಗಣನೀಯ ಕೊಡುಗೆ ನೀಡುತ್ತಾ ಇದೆ.